ನಮಸ್ಕಾರ. ರಜತ್ ಪಾಟಿದಾರ್ ಹಾಗೂ ದೇವದತ್ ಪಡಿಕ್ಕಲ್ ಆರ್ಭಟಕ್ಕೆ ಧೂಳಿಪಟವಾಯಿತು ಚೆನ್ನೈ ತಂಡ. ಕೊನೆಯಲ್ಲಿ ದರ್ಬಾರ್ ಮಾಡಿದ ಟಿಮ್ ಡೇವಿಡ್. ವಿಶ್ವ ದಾಖಲೆ ನಿರ್ಮಿಸಿತು ಆರ್ಸಿಬಿ. ಒಂದೇ ಓವರ್ನಲ್ಲಿ ಬಂತು 30ಕ್ಕೂ ಅಧಿಕ ರನ್ಸ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ಅರಿಶಿಣ ಹಾಗೂ ಕೆಂಪು ಕಲ್ಲಿಗಳ ನಡುವಿನ ಈ ಕಾಳಗದಲ್ಲಿ ಆರ್ಸಿಬಿಯ ಬ್ಯಾಟಿಂಗ್ ಲೈನ್ಅಪ್ ಭರ್ಜರಿಯಾಗಿ ಕ್ಲಿಕ್ ಆಗಿದೆ ಸ್ನೇಹಿತರೆ. ದೇವದತ್ ಪಡಿಕ್ಕಲ್ ಸ್ಫೋಟಕ ಹಾಫ್ ಸೆಂಚುರಿ ಸಿಡಿಸಿದರೆ ಕೊನೆಯಲ್ಲಿ ಮಿಂಚಿನ ಆಟವಾಡಿದ ಟಿಮ್ ಡೇವಿಡ್ ಚೆನ್ನೈ ಬೌಲರ್ಗಳನ್ನ ಚೆಂಡಾಡಿದ್ದಾರೆ. ಕೇವಲ 21 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಆರ್ಸಿಬಿ ಚೆನ್ನೈ ವಿರುದ್ಧ ತನ್ನ ಹೈಯೆಸ್ಟ್ ಎವರ್ ಟೋಟಲ್ ಅನ್ನ ಕಲೆ ಹಾಕಿದೆ. ಇದರೊಂದಿಗೆ ಆರ್ಸಿಬಿ 20 ಓವರ್ಗಳಲ್ಲಿ 250 ರನ್ ಪೇರಿಸುವುದರೊಂದಿಗೆ ಚೆನ್ನೈ ಬೌಲರ್ಗಳ ಮೈ ಚಳಿಯನ್ನ ಆರ್ಸಿಬಿಯ ದೈತ್ಯ ಬ್ಯಾಟ್ಸ್ಮನ್ಗಳು ಬಿಡಿಸಿದ್ದಾರೆ ಅಂತ ಹೇಳಬಹುದು. ಅದರಲ್ಲಿಯೂ ಟಿಮ್ ಡೇವಿಡ್ 19ನೇ ಓವರ್ನಲ್ಲಿ ಬರೋಬ್ಬರಿ 30 ರನ್ ಬಾರಿಸುವುದರೊಂದಿಗೆ ಆರ್ಸಿಬಿ ತಂಡದ ಪವರ್ ಅನ್ನ ತೋರಿಸುತ್ತಾರೆ. ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಆರ್ಸಿಬಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಆದರೆ ಒಳ್ಳೆಯ ಓಪನಿಂಗ್ ಆರ್ಸಿಬಿಗೆ ಈ ಮ್ಯಾಚ್ ನಲ್ಲಿ ಸಿಕ್ಕಿರಲಿಲ್ಲ. ಕೊಹ್ಲಿ 28 ರನ್ಸ್ ಮಾಡಿ ಅನ್ಶುಲ್ ಕಂಬೋಜ್ ರವರಿಗೆ ವಿಕೆಟ್ ಒಪ್ಪಿಸುತ್ತಾರೆ ಸ್ನೇಹಿತರೆ. ಈ ಮಧ್ಯೆ ಆರ್ಸಿಬಿ ಪವರ್ ಪ್ಲೇ ಅನ್ನ ಕೂಡ ಅಷ್ಟೇನು ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡಿರಲಿಲ್ಲ. 51 ರನ್ಗಳಿಗೆ 1 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ಪವರ್ ಪ್ಲೇ ಆಗ್ತಿದ್ದಂತೆ ಫಿಲ್ ಸಾಲ್ಟ್ ತಮ್ಮ ನಿಜರೂಪದ ಅವತಾರವನ್ನ ತೋರಿಸುತ್ತಾರೆ. ಸಾಲ್ಟ್ ಸೆಟಲ್ ಆಗಿದ್ದಾರೆ ಅನ್ನೋಷ್ಟರಲ್ಲಿ 46 ರನ್ ಮಾಡಿ ಶಿವಂ ದುಬೆ ರವರಿಗೆ ವಿಕೆಟ್ ಒಪ್ಪಿಸುತ್ತಾರೆ ಸ್ನೇಹಿತರೆ. ಆದರೆ ಮತ್ತೊಂದು ಕಡೆ ಇಲ್ಲಿಂದ ಪಡಿಕ್ಕಲ್ ರವರ ಆ ಪರಾಕ್ರಮದ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು ಅಂತಾನೆ ಹೇಳಬಹುದು. ಶಿವಂ ದುಬೆ ಬೌಲಿಂಗ್ ಮಾಡಿದ ಆ 13ನೇ ಓವರ್ನಲ್ಲಿ ಪಡಿಕ್ಕಲ್ 23 ರನ್ ಬಾರಿಸಿ ಚೆನ್ನೈ ಬೌಲರ್ನ ಬೆವರ್ ಇಳಿಸುತ್ತಾರೆ. ಈ ಮಧ್ಯೆ 3ನೇ ವಿಕೆಟ್ಗೆ ಪಾಟಿದಾರ್ ಅವರ ಜೊತೆ ಕೇವಲ 16 ಎಸೆತಗಳಲ್ಲಿ ಅರ್ಧ ಶತಕದ ಜೊತೆ ಆಟವನ್ನ ಕೂಡ ಕಟ್ತಾರೆ. ನಂತರ ನಮ್ಮ ಮನೆ ಮಗ ದೇವದತ್ ಪಡಿಕ್ಕಲ್ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿಯನ್ನ ಸಿಡಿಸುವುದರೊಂದಿಗೆ ಐಪಿಎಲ್ ಇತಿಹಾಸದ 13ನೇ ಅರ್ಧ ಶತಕವನ್ನ ಪೂರ್ಣಗೊಳಿಸಿಕೊಂಡ್ರು. ಅದು ಕೂಡ ಕೇವಲ 28 ಎಸೆತಗಳಲ್ಲಿ. ಈ ಮಧ್ಯೆ ಇದಾದ ನಂತರವೇ ಪಡಿಕ್ಕಲ್ ಔಟ್ ಕೂಡ ಆಗ್ತಾರೆ. ಆದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಪಾಟಿದಾರ್ ಹಾಗೂ ದೈತ್ಯ ಡೇವಿಡ್ ಅವರ ಆ ರಾಕ್ಷಸ ಇನ್ನಿಂಗ್ಸ್. ಅದರಲ್ಲಿಯೂ ದೈತ್ಯ ಡೇವಿಡ್ ಅಂತೂ ಚೆನ್ನೈ ಬೌಲರ್ಗಳನ್ನ ಅಕ್ಷರಶಃ ಚೆಂಡಾಡ್ತಾರೆ ಸ್ನೇಹಿತರೆ. ಕೇವಲ 21 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸುವುದರೊಂದಿಗೆ ಚೆನ್ನೈ ಬೌಲರ್ಗಳನ್ನ ದಿಕ್ಕಾಪಾಲು ಮಾಡ್ತಾರೆ. ಅದರಲ್ಲಿಯೂ 19ನೇ ಓವರ್ನಲ್ಲಿ ಬರೋಬ್ಬರಿ 30 ರನ್ ಸಿಡಿಸುವುದರೊಂದಿಗೆ ಆರ್ಸಿಬಿ ತಂಡದ ಟಾರ್ಗೆಟ್ ಅನ್ನ 250 ರನ್ ಕೊಂಡೊಯ್ತಾರೆ ಸ್ನೇಹಿತರೆ. ಇವರಿಗೆ ಸಾಥ್ ನೀಡಿದ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೂಡ ಒಂದೊಳ್ಳೆ ಇನ್ನಿಂಗ್ಸ್ ಬಿಲ್ಡ್ ಮಾಡುತ್ತಾನೆ ಸಾಗಿದ್ರು ಸ್ನೇಹಿತರೆ. ಇದರೊಂದಿಗೆ ಆರ್ಸಿಬಿ ಇದೀಗ ನಿಗದಿತ 20 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ಕಳೆದುಕೊಂಡು 250 ರನ್ ಕಲೆ ಹಾಕಿದೆ. ಈ ಮುಖಿನವಾಗಿ ಚೆನ್ನೈ ವಿರುದ್ಧ ತನ್ನ ಹೈಯೆಸ್ಟ್ ಎವರ್ ಅನ್ನ ಟೋಟಲ್ ಆರ್ಸಿಬಿ ಕಲೆ ಹಾಕಿದೆ. ಅಂತಿಮವಾಗಿ ಟಿಮ್ ಡೇವಿಡ್ ಕೇವಲ 25 ಎಸೆತಗಳಿಂದ 280ರ ಸ್ಟ್ರೈಕ್ ರೇಟ್ ನಲ್ಲಿ ಅಜೇಯ 70 ರನ್ ಬಾರಿಸಿದ್ದಾರೆ ಸ್ನೇಹಿತರೆ. ಇದು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಅಂತಾನೆ ಹೇಳಬಹುದು ಬಂಧುಗಳೇ. ಅಂಡ್ ಇಲ್ಲಿ ಅತ್ತ ಚೆನ್ನೈ ತಂಡದ ಪರ ಬೌಲಿಂಗ್ ಅಲ್ಲಿ ಯಾವೊಬ್ಬ ಬೌಲರ್ ಕೂಡ ಎಫೆಕ್ಟಿವ್ ಆಗಿ ಕಾಣಿಸಿಕೊಂಡಿರಲಿಲ್ಲ. ಅಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು. ಲಾಸ್ಟ್ 7 ಇಯರ್ಸ್ ನಿಂದ ಚೆನ್ನೈ ಇಲ್ಲಿವರೆಗೂ 190+ ಟಾರ್ಗೆಟ್ ಅನ್ನ ಚೇಸೇ ಮಾಡಿಲ್ಲ. ಹೀಗಾಗಿ ಈ ಪಂದ್ಯ ಆರ್ಸಿಬಿ ಗೆಲ್ಲುತ್ತಾ ಅಥವಾ ಇಲ್ಲವನ್ನೋದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.